ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ರಕ್ಷಣೆ ನೀಡಬೇಕಾದ ಜೈಲಿನಲ್ಲೇ ಅಧಿಕಾರಿಗಳಿಗೆ ಭದ್ರತೆ ಇಲ್ದಂಗಾಗಿದೆ. ಜಮಖಂಡಿ ಜೈಲಿನಲ್ಲಿ ಕೈದಿಗಳ ಜಗಳ ಬಿಡಿಸೋದಕ್ಕೆ ಹೋದ ಜೈಲರ್ ಮೇಲೇ ರೌಡಿ ಗ್ಯಾಂಗ್ ಒಂದು ಹಿಗ್ಗಾಮುಗ್ಗ ಹಲ್ಲೆ ನಡೆಸಿದೆ. ಕೈದಿಗಳ ಮಾರಣಾಂತಿಕ ದಾಳಿಯಿಂದ ಜೈಲರ್ ಅವರ ಕೈ ಮೂಳೆ ಮುರಿದಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಆಘಾತಕಾರಿ ಘಟನೆಯ ಕಂಪ್ಲೀಟ್ ರಿಪೋರ್ಟನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಈ ಘಟನೆ ನಡೆದಿರೋದು ಜಮಖಂಡಿ ಹೊರವಲಯದಲ್ಲಿರುವ ಕಾರಾಗೃಹದಲ್ಲಿ. ನಿನ್ನೆ ಸಂಜೆ ಜೈಲಿನಲ್ಲಿ ಕೈದಿಗಳ ಒಂದು ಗ್ಯಾಂಗ್ ನಡುವೆ ದಿಢೀರಂತ ಗಲಾಟೆ ಶುರುವಾಗಿದೆ. ಕೈದಿಗಳ ಜಗಳ ವಿಕೋಪಕ್ಕೆ ಹೋಗ್ತಾ ಇರೋದನ್ನು ಗಮನಿಸಿದ ಜೈಲರ್ ವಿ.ಡಿ. ಕುಂಬಾರ್ ಅವರು ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಮತ್ತು ಜಗಳ ಬಿಡಿಸೋದಕ್ಕೆ ಅಂತ ಮಧ್ಯಪ್ರವೇಶ ಮಾಡಿದ್ದಾರೆ. ಆದರೆ ಜೈಲರು ಜಗಳ ಬಿಡಿಸೋದಕ್ಕೆ ಹೋಗಿದ್ದೇ ತಡ ಕೆರಳಿದ ಆ ಕೈದಿಗಳು ಜೈಲರ್ ವಿ.ಡಿ. ಕುಂಬಾರ್ ಅವರ ಮೇಲೇ ಮುಗಿಬಿದ್ದಿದ್ದಾರೆ. ಅಧಿಕಾರಿ ಅನ್ನೋದನ್ನು ಕೂಡ ನೋಡದೆ ಮನಸ್ಸಿಗೆ ಬಂದಂಗೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಈ ಗುಂಪು ದಾಳಿಯಲ್ಲಿ ಜೈಲರ್ ಅವರ ಮೈಗೆ ತೀವ್ರ ಪೆಟ್ಟಾಗಿದೆ. ಎಡಗೈ ಮೂಳೆ ಮುರಿತವಾಗಿದೆ. ಸದ್ಯ ಗಾಯಾಳು ಜೈಲರ್ ಅವರನ್ನು ಜಮಖಂಡಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಅಂದಹಾಗೆ ಈ ಹಲ್ಲೆ ನಡೆಸಿದ್ದು ಪಡಿತರ ಅಕ್ಕಿ ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಜೈಲು ಸೇರಿದ್ದ ಗ್ಯಾಂಗು. ಮಹಲಿಂಗ್ಪುರ ಪೊಲೀಸರಿಂದ ಬಂಧಿತರಾಗಿದ್ದ ಜಾಕೀರ್ ಹುಸೇನ್ ಮಕಾಂದಾರ್ ಮತ್ತು ಆತನ ಸಹಚರರೇ ಈ ಕೃತ್ಯ ಎಸಗಿದ್ದಾರೆ. ಜೈಲರ್ ಮೇಲೆ ಹಲ್ಲೆ ನಡೆಸಿದ ಆರೋಪಿಗಳನ್ನು ಜಾಕೀರ್ ಹುಸೇನ್ ಮಕಾಂದಾರು, ಫಯಾಜ್ ಮಕಾಂದಾರು, ಅಶೋಕ್ ನಾಯ್ಕೋಡಿ ಮತ್ತು ಅರ್ಫಾತ್ ತಾಳಿಕೋಟಿ ಅಂತ ಗುರುತಿಸಲಾಗಿದೆ. ಘಟನೆ ನಡೆದ ತಕ್ಷಣವೇ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಜೈಲಿನಲ್ಲೇ ಅಧಿಕಾರಿ ಮೇಲೆ ನಡೆದಿರುವ ಈ ಗಂಭೀರ ಹಲ್ಲೆಗೆ ಸಂಬಂಧಿಸಿದಂತೆ ಸದ್ಯ ಜಮಖಂಡಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ಅಡ್ನಾಡಿಗಳು ಮೊದಲೇ ಅಡ್ನಾಡಿ ಕೆಲಸ ಮಾಡಿಕೊಂಡು ಜೈಲಿಗೆ ಬಂದಿರ್ತಾರೆ. ಅದ್ರ ಮೇಲೆ ಮತ್ತೆ ದರ್ಪ ಬೇರೆ ತೋರಿಸ್ತಾರೆ. ಇಂಥವ್ರನ್ನ ಹೆಡೆಮುರಿ ಕಟ್ಟಿ ಒದ್ದು ಒಳಗಾಕಿ ಮತ್ತೆ ಯಾವತ್ತೂ ಹೊರಗಡೆ ಬರದೇ ಇರೋ ರೀತಿ ನೋಡಿಕೊಳ್ಳೋ ಅನಿವಾರ್ಯತೆ ಇದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.